ಒಂದು ಅಣ್ಣ, ಒಂದು ಚಿಕ್ಕಮ್ಮನ ಮಗ, ಒಂದು ಮಾಮಿನ ಮಗ, ಒಂದು ಮಾಮುನ ಮಗ ತಾಯಿಗೆ ಪನ್ನಾಗ ಒಂದು ಪಿಕ್ಚರ್ ಆಲ್ಮೋಸ್ಟ್ ಮಾತಗಳು ನ್ಯೂ ಕಮರ್ಸ್ ನಗಳು ಓಕೆ ಇದು ನಮ್ಮ ಸಪೋರ್ಟ್ ಮಾಡಿ ಚಿಡಬೋಕ ಏರ್ ಸಪೋರ್ಟ್ ಮಲ್ಪೋನು ಟೀಕೆ ಗೈಸ್ ಆಕ್ಚುಲಿ ದಾದೆ ಗೊತ್ತಿನ ಯಾನೇನ ಅಜ್ಜಿನ ಇಲ್ಲಾಗ ಬೈತೀನಿ ಓಕೆ ಸೊ ದಾದ ಪನ್ನಾಗ ಒಂಜಿ 2-3 ದಿನ ದುಂಬು ನಮ್ಮ ಒಂಜಿ 7 ಎಡಮ ಗುಜ್ಜೆ ಕೊಯ್ತಿದ್ದಿತ್ತಾವೆ ಒಟ್ಟಿಗೆ ಮಾತೆಲ್ಲ ಪರ್ಂದಾತೀನಿ ಒಂಜಿ 3-4 ದಿನ ಟಿಂಚಿ ಕಾಂಡಾಡು ಮಧ್ಯಾಹ್ನಾಡು ಬೈಯಾಡು ಎಂಗ್ಳು ಗುಜ್ಜೆನೆ ತಿನ್ನೋದಿಲ್ಲ ಇಲ್ಲ ಒಪ್ಪಲ್ಲ. ಯಾಕಂದ್ರೆ ಅವರು ಮೊದಲಿಂದ ಬಂದಂಗಿಂದ ಹೆಂಗಿದ್ದಾರೆ ಈಗಲೂ ಅಷ್ಟೇ. ಈಗ ಕನ್ನಡನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ನಾಟಕ ಆಡಲ್ಲ ರಕ್ಷಿತಾ. ಇದು ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಅವಳು ಹೆಂಗಿದ್ದಾಳೆ ಆಚೆ ಒಳಗಡೆ ಹಂಗೆ ಇದ್ದಾಳೆ. ಯಾಕಂದ್ರೆ ನಾವು ವಿಡಿಯೋಸ್ ಎಲ್ಲ ನಾವು ನೋಡಿದೀವಿ. ಸೊ ಅವಳು ನಾಟಕ ಆಡ್ತಾ ಇಲ್ಲ. ನಾಟಕ ಆಡಕ್ಕೂ ಇದೇನು ಇದಲ್ಲ. ನಾನು ಅದೇ ಊರವನು ಮೇಡಮ್, ಮಂಗ್ಳೂರು. ನಾನು ಅದೇ ಊರವನು. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಅವಳು ಅಷ್ಟು ಟ್ರೈ ಮಾಡ್ತಾ ಇದ್ದಲ್ಲ, ಅದಕ್ಕೆ ಸಬಾಸ್ ಹೇಳ್ಬೇಕು. ಅವಳೊಂದು ಸ್ವಲ್ಪ ಚೇಂಜ್ ಆಗಿದ್ದಲ್ಲ ಕನ್ನಡ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಲಿತಾ ಇದ್ದಾರೆ. ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಲ್ಲ, ನಾವು ಕನ್ನಡದವರ ಅವರು ಅದನ್ನ ಕಲಿಸ್ಬೇಕಲ್ಲ ಮೇಡಮ್. ನಾವು ಕನ್ನಡ ಅಂತ ಹೇಳ್ಬಿಟ್ಟು ಅವರು ಅಶ್ವಿನಿ ಗೌಡ ಅವ್ರಿಗೊಂದು ಇದಿದೆ, ಜನತಾ ಗೌರವ ಅಂತ ಇದೆ. ಅವ್ರಿಗೆ ಕಲಿಸ್ಬೇಕಲ್ಲ. ನಾವು ಕನ್ನಡ ಬರೆದವ್ರಿಗೆ ಕನ್ನಡ ಕಲಿಸ್ಬೇಕು ಯಾವತ್ತೂ. ಇನ್ನೊಬ್ಬರಿಗೆ ನಾವು ಪರಭಾಷಿಗರಿಗೂ ಕನ್ನಡ ಕಲಿಸ್ಬೇಕಂತ ನಾವು ಇರೋದು. ಅದಕ್ಕೋಸ್ಕರ ಮೇಡಮ್ ಆ ಹುಡುಗಿಗೆ ನಿಜವಾಗ್ಲೂ ಕನ್ನಡ ಬರಲ್ಲ. ಅವ್ರು ತೊದಲ್ಕೊಂಡೆ ಅವ್ರಿಗೆ ಯಾವ ಯೂಟ್ಯೂಬ್ ಅಲ್ಲಿ ಅವ್ರದ್ದು ನೋಡಿದ್ರೇನೋ ಅವ್ರ ಕನ್ನಡ ಸರಿಯಾಗಿ ಬರಲ್ಲ. ಅವ್ರ ಪಾಪ ಆ ಇದ್ರಲ್ಲಿನೂ ಬಿಗ್ ಬಾಸ್ ಅಲ್ಲಿ ಮಾತಾಡ್ಕೊಂಡು ಅಷ್ಟು ಜನದ ಹತ್ರ ಅವ್ರು ಇರೋದೇ ಗ್ರೇಟ್. ಇವ್ರು ಇಷ್ಟು ಟಾರ್ಗೆಟ್ ಮಾಡಿದ್ರು ಅವ್ರ ಟ್ಯಾಲೆಂಟ್ ಇರೋದ್ರಿಂದಾನೇ ಇಷ್ಟು ಮುಂದೆ ಬರ್ತಾ ಇರೋದು. ಈಗ ಆಚೆ ಇರ್ಬೇಕಾದ್ರೆ ನಾನು ಕನ್ನಡ ವೇದಿಕೆ ಅವ್ರದ್ದು ನಮ್ ಕನ್ನಡ ಭಾಷೆ ಅಂತ ಹೇಳೋರು ಒಳಗಿರೋರು ಕನ್ನಡದವ್ರು ತಾನೆ, ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದಲ್ಲ. ಅದೊಂದು ಮುಗ್ಧೆ ಇರ್ಬೋದು, ಆದ್ರೆ ಮುಗ್ಧೆ ತರ ಆಕ್ಟಿಂಗ್ ಮಾಡ್ತಾರೆ, ಡಿಫ್ರೆಂಟ್ ಮಾಡ್ತಾರೆ. 100% ಕರೆಕ್ಟ್. ಇನ್ನೊಂದು ಅವ್ರ ಮೈಂಡ್ ಅಲ್ಲಿ ಇವಾಗ ಬಂದ್ಬಿಟ್ಟಿದೆ, ನಾನ್ ಗೆಲ್ಬೇಕು, ನಾನು ಈ ತರ ಇದ್ರೆ ಆ ತರ ಗೆಲ್ತೀನಿ ಅನ್ನೋದು ಇರುತ್ತೆ. ಆ ತರ ಇರ್ಬಾರ್ದು. ಏನಿದೆ ಮನ್ಸಲ್ಲಿ, ಏನ್ ಮನುಷ್ಯತ್ವ ಇದೆ ಅದನ್ನ ಅವರು ಬಿಗ್ ಬಾಸ್ ಅಲ್ಲಿ ನ್ಯಾಚುರಲ್ ಆಗಿ ತೋರಿಸ್ಬೇಕು. ಕಡೆಯವರಲ್ಲ, ಉಡುಪಿ ಕಡೆಯವರು ಕನ್ನಡ ಬರಲ್ಲ ಮಾತಾಡ